ಹಾಯ್ ಗೆಳೆಯರೇ, ನಾನು ರವಿ. ನಮ್ಮ ಮಲೆನಾಡಿನ ಭಾಗದ ಅಡಿಕೆ ತೋಟಗಳು, ಅಲ್ಲಿನ ಮಂಜು ಮುಸುಕಿದ ವಾತಾವರಣ ಮತ್ತು ಹರಿಯುವ ತೊರೆಗಳು ನಮ್ಮ ಊರಿಗೆ ಒಂದು ವಿಶೇಷ ಕಳೆ ತಂದಿವೆ. ಇವತ್ತು ನಾನು ನಮ್ಮೂರಿನ ಅಡಿಕೆ ತೋಟದ ಮಧ್ಯೆ ನಡೆದ ಒಂದು ವಿಚಿತ್ರ ಘಟನೆಯನ್ನು ನಿಮಗೆ ವಿವರಿಸುತ್ತೇನೆ. ನಮ್ಮ ತೋಟದ ಪಕ್ಕದಲ್ಲೇ ಒಂದು ಸಣ್ಣ ಹಂಚಿನ ಮನೆ ಇತ್ತು. ಅಲ್ಲಿ ವಾಸವಿದ್ದ ದಂಪತಿಗಳು ನೋಡಲು ತುಂಬಾ ಸಂಪ್ರದಾಯಸ್ಥರಂತೆ ಕಾಣುತ್ತಿದ್ದರು. ಆ ಮನೆಯ ಯಜಮಾನನಿಗೆ ಸುಮಾರು 50 ವರ್ಷ. ಆತ ಯಾವಾಗಲೂ ಕೃಷಿ ಕೆಲಸದಲ್ಲಿ ಮಗ್ನನಾಗಿರುತ್ತಿದ್ದ. ಆದರೆ ಅವನಿಗೆ ಸಿಟ್ಟು ಜಾಸ್ತಿ. ಸಣ್ಣ ವಿಷಯಕ್ಕೂ ಹೆಂಡತಿಯನ್ನು ಅತಿಯಾಗಿ ಬೈಯುತ್ತಿದ್ದ. ಆಕೆ ಅವನಿಗಿಂತ 15 ವರ್ಷ ಚಿಕ್ಕವಳು. ನೋಡಲು ಸುಂದರವಾಗಿದ್ದರೂ ಯಾವಾಗಲೂ ಮುಖ ಸಪ್ಪಗೆ ಮಾಡಿ ಕೆಲಸ ಮಾಡುತ್ತಿದ್ದಳು. ಗಂಡನ ಬೈಗುಳ ತಾಳಲಾರದೆ ಕೆಲವೊಮ್ಮೆ ತೋಟದ ಕಡೆಗೆ ಬಂದು ಮರದ ಕೆಳಗೆ ಕುಳಿತಿರುತ್ತಿದ್ದಳು. ಆದರೆ ಕಳೆದ 3-4 ತಿಂಗಳಿನಿಂದ ಆ ಮನೆಯಲ್ಲಿ ಕಿರುಚಾಟಗಳು ಸಂಪೂರ್ಣವಾಗಿ ನಿಂತು ಹೋಗಿದ್ದವು. ಸದಾ ಬೇಸರದಲ್ಲಿದ್ದ ಆಕೆಯ ಮುಖದಲ್ಲಿ ಹೊಸ ಕಳೆ ಬಂದಿತ್ತು. ಮೊದಲೆಲ್ಲ ಗಂಡ ಬೈದರೆ ಅಳುತ್ತಿದ್ದವಳು ಈಗ ಏನೂ ಆಗದಂತೆ ನಗುತ್ತಾ ಸಂಸಾರ ಮಾಡುತ್ತಿದ್ದಳು. ಈ ಬದಲಾವಣೆ ನನಗೆ ವಿಚಿತ್ರವೆನಿಸಿ ಇದರ ಹಿಂದಿನ ಕಾರಣವೇನು ಎಂದು ಪತ್ತೆ ಹಚ್ಚಲು ನಾನು ನಿರ್ಧರಿಸಿದೆ. ನಮ್ಮ ತೋಟಕ್ಕೆ ಔಷಧಿ ಹೊಡೆಯಲು ಬರುತ್ತಿದ್ದ ರಂಗಪ್ಪ ಎಂಬ ಯುವಕ ಇದ್ದ. ಆತ ನೋಡಲು ತುಂಬಾ ಸದೃಢವಾಗಿದ್ದ. ಇತ್ತೀಚೆಗೆ ಅವನು ತೋಟದ ಕೆಲಸ ಮುಗಿದ ನಂತರವೂ ಆಕೆಯ ಮನೆಯ ಹಿತ್ತಲಿನಲ್ಲಿ ಹೆಚ್ಚು ಹೊತ್ತು ಕಾಣಿಸಿಕೊಳ್ಳುತ್ತಿದ್ದ. ಅವರಿಬ್ಬರು ಮಾತನಾಡುತ್ತಿರುವುದನ್ನು ನಾನು ಗಮನಿಸಿದ್ದೆ. ನಮ್ಮ ತೋಟದಲ್ಲಿ ಸುಮಾರು 5 ಎಕರೆ ಅಡಿಕೆ ಮರಗಳಿದ್ದವು. ಅದರ ಕೊನೆಯ ಭಾಗದಲ್ಲಿ ಹಳೆಯದಾದ ಒಂದು ಪಂಪ್ ಸೆಟ್ ಕೋಣೆ ಇತ್ತು. ಆ ಕೋಣೆ ಬಹಳ ದಿನಗಳಿಂದ ಬಳಕೆಯಲ್ಲಿ ಇರಲಿಲ್ಲ. ಒಂದು ದಿನ ಮಧ್ಯಾಹ್ನ ನಾನು ಆ ಕಡೆ ಹೋದಾಗ ಬಟ್ಟೆಗಳನ್ನು ಸರಿಯಾಗಿ ಸರಿಪಡಿಸಿಕೊಳ್ಳುತ್ತಾ ಆಕೆ ಆ ಕೋಣೆಯಿಂದ ಹೊರಬರುವುದನ್ನು ನೋಡಿದೆ. ನನಗೆ ಸಂಶಯ ಬಂದು ಆ ಹಳೆಯ ಕೋಣೆಯ ಹತ್ತಿರ ಹೋದೆ. ಅದರ ಬಾಗಿಲನ್ನು ಹೊರಗಿನಿಂದ ಯಾರೋ ಸಣ್ಣದಾಗಿ ಎಳೆದು ಹಾಕಿದ್ದರು. ನಾನು ಹತ್ತಿರ ಹೋಗಿ ನೋಡಿದಾಗ ಒಳಗಿನಿಂದ ಯಾರೋ ಒಬ್ಬರು ದಣಿದು ಉಸಿರಾಡುತ್ತಿರುವ ಶಬ್ದ ಕೇಳಿಸಿತು. ತಗಡಿನ ಪತ್ರೆಯ ಸಂದಿನಿಂದ ಇಣುಕಿ ನೋಡಿದಾಗ ನನಗೆ ದಿಗಿಲಾಯಿತು. ರಂಗಪ್ಪ ಅಲ್ಲಿ ಬೆವತು ಕುಳಿತಿದ್ದ. ಸ್ವಲ್ಪ ಸಮಯದ ಹಿಂದೆಯಷ್ಟೇ ಆಕೆ ಮತ್ತು ರಂಗಪ್ಪ ಅಲ್ಲಿ ಕುಸ್ತಿಗೆ ಆಡುತ್ತಿದ್ದರು ಎಂಬುದು ನನಗೆ ಮನವರಿಕೆಯಾಯಿತು. ಮಲೆನಾಡಿನ ಆ ಚಳಿಯಲ್ಲೂ ಇವರಿಬ್ಬರ ನಡುವೆ ಬೆಚ್ಚಗಿನ ಆಟ ನಡೆಯುತ್ತಿತ್ತು. ಅವಳು ಮನೆಯಲ್ಲಿ ಸಿಗದ ಪ್ರೀತಿಗಾಗಿ ಈ ಹಾದಿ ಹಿಡಿದಿದ್ದಳು ಎಂದು ನನಗೆ ಆಗ ಅರ್ಥವಾಯಿತು. ನಾನು ಸದ್ದಿಲ್ಲದೆ ಅಲ್ಲಿಂದ ಮರಳಿ ಬಂದೆ. ಆ ದಿನ ನನಗೆ ಬೇರೆ ಯಾವ ಕೆಲಸದಲ್ಲೂ ಆಸಕ್ತಿ ಇರಲಿಲ್ಲ. ಮಾರನೇ ದಿನ ನಾನು ತೋಟಕ್ಕೆ ಹೋದಾಗ ಆಕೆ ಎಂದಿನಂತೆ ಅಡಿಕೆ ಸುಲಿಯುತ್ತಾ ಕುಳಿತಿದ್ದಳು. ನಾನು ಎದುರಿಗೆ ಹೋದರೂ ಅವಳು ತುಂಬಾ ಧೈರ್ಯದಿಂದ ಏನು ರವಿ ಅವರೇ ಇವತ್ತು ತೋಟದ ಕಡೆ ತಡವಾಗಿ ಬಂದ್ರಿ ಎಂದು ಕೇಳಿದಳು. ಯಾರಿಗೂ ಸಂಶಯ ಬಾರದಂತೆ ಆಕೆ ನಟಿಸುವ ರೀತಿ ನೋಡಿ ನನಗೆ ಆಶ್ಚರ್ಯವಾಯಿತು. ಬಹುಶಃ ಒಬ್ಬಂಟಿತನ ಮತ್ತು ಗಂಡನ ಕಡೆಗಣನೆ ಅವಳನ್ನು ಈ ರೀತಿ ಬದಲಿಸಿರಬಹುದು ಎಂದು ಯೋಚಿಸಿದೆ. ದಿನಗಳದಂತೆ ನನಗೂ ಆಕೆಯ ಸೌಂದರ್ಯದ ಮೇಲೆ ಮತ್ತು ಆಕೆಯ ಆಟದ ಮೇಲೆ ಒಂದು ರೀತಿಯ ಹಂಬಲ ಮೂಡತೊಡಗಿತು. ನನಗೂ ಆ ಅನುಭವ ಪಡೆಯಬೇಕು ಎಂದು ಅನ್ನಿಸತೊಡಗಿತ್ತು. ಒಂದು ದಿನ ರಂಗಪ್ಪ ಊರಿಗೆ ಹೋದಾಗ ಅವಳು ಅದೇ ಪಂಪ್ಸೆಟ್ ಕೋಣೆಯ ಹತ್ತಿರ ಏಕಾಂಗಿಯಾಗಿ ಇರುವುದನ್ನು ಕಂಡೆ. ನಾನು ಧೈರ್ಯ ಮಾಡಿ ಹತ್ತಿರ ಹೋಗಿ ಬಾಗಿಲು ಬಡಿದು ಬಾಗಿಲು ತೆರೆ, ನನಗೆಲ್ಲ ಗೊತ್ತುವೆ ಎಂದು ಗಂಭೀರವಾಗಿ ಹೇಳಿದೆ. ಅವಳು ಭಯದಿಂದ ಬಾಗಿಲು ತೆರೆದಳು. ಅವಳ ಕಣ್ಣಲ್ಲಿ ಭಯವಿತ್ತು. ನಾನು ಹೇಳಿದೆ, ನೋಡಿ ರಂಗಪ್ಪನ ಜೊತೆ ನೀವು ಮಾಡುತ್ತಿರುವುದು ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಆದರೆ ಇದು ಸಮಾಜಕ್ಕೆ ಗೊತ್ತಾದರೆ ನಿಮಗೂ ಮರ್ಯಾದೆ ಇರಲ್ಲ, ನಮಗೂ ತೊಂದರೆ. ಇನ್ನು ಮುಂದೆ ಇಂತಹ ಕೆಲಸ ಇಲ್ಲಿ ಬೇಡ ಎಂದು ಹೇಳಿದೆ. ಆಕೆ ಕೆಳಗೆ ತಲೆ ಹಾಕಿದಳು. ಅವಳ ಮೈಬೆವರು ನನಗೆ ಆಕೆಯ ಆಸೆಯನ್ನು ತಿಳಿಸುತ್ತಿತ್ತು. ನಾನು ಈ ನನ್ನ ಅಭ್ಯಂತರವೇನೂ ಇಲ್ಲ, ಆದರೆ ಜಾಗರೂಕತೆಯಿಂದ ಇರಬೇಕು ಎಂದು ಹೇಳಿದಾಗ ಆಕೆಯ ಮುಖದಲ್ಲಿ ಸಣ್ಣ ನಗು ಮೂಡಿತು. ರಂಗಪ್ಪ ಇಲ್ಲದ ಆ ಸಮಯದಲ್ಲಿ ಅವಳು ನನ್ನನ್ನು ಒಳಗೆ ಬರಲು ಸನ್ನೆ ಮಾಡಿದಳು. ಅಂದು ಮೊದಲ ಬಾರಿಗೆ ನಾವು ಆ ಹಳೆಯ ಕೋಣೆಯಲ್ಲಿ ಕುಸ್ತಿ ಆಡಲು ಶುರು ಮಾಡಿದೆವು. ಆಕೆ ಅದರಲ್ಲಿ ಪರಿಣಿತಳಾಗಿದ್ದಳು. ನನಗೆ ಪ್ರತಿಯೊಂದು ಹಂತವನ್ನು ಅವಳು ತುಂಬಾ ಆಸಕ್ತಿಯಿಂದ ಹೇಳಿಕೊಟ್ಟಳು. ಹೊರಗೆ ಮಳೆ ಸುರಿಯುತ್ತಿದ್ದರೂ ಒಳಗಿನ ಶಾಖ ಮಾತ್ರ ಕಡಿಮೆ ಇರಲಿಲ್ಲ. ದಿನಗಳು ಕಳೆದಂತೆ ನಮ್ಮ ನಡುವೆ ಇದೊಂದು ಅಭ್ಯಾಸವಾಗಿ ಹೋಯಿತು. ಆದರೆ ಕೆಲವು ದಿನಗಳ ನಂತರ ರಂಗಪ್ಪ ಕೆಲಸಕ್ಕೆ ಬರುವುದು ನಿಂತಿತು. ಆಕೆ ಈಗ ಹೆಚ್ಚಾಗಿ ನನ್ನ ಜೊತೆಯೇ ಸಮಯ ಕಳೆಯಲು ಇಷ್ಟಪಡುತ್ತಿದ್ದಳು. ಒಂದು ದಿನ ಮಧ್ಯಾಹ್ನ ನಾನು ತೋಟದ ಕಾಲುವೆಯ ಬಳಿ ಹೋದಾಗ ಆಕೆ ಮೈ ತೊಳೆದುಕೊಳ್ಳುತ್ತಾ ಕುಳಿತಿದ್ದಳು. ತೋಟದ ನೀರಿನಲ್ಲಿ ಆಕೆ ಮಿಂದು ಬರುತ್ತಿರುವ ದೃಶ್ಯವಂತೂ ಕಣ್ಣಿಗೆ ಹಬ್ಬವಾಗಿತ್ತು. ಆಕೆಯ ಸೌಂದರ್ಯ ಅಂದು ಮೊದಲ ಬಾರಿಗಿಂತಲೂ ಹೆಚ್ಚು ಆಕರ್ಷಕವಾಗಿ ಕಂಡಿತು. ಆಕೆಯೇ ಏನು ನೋಡ್ತಾ ಇದ್ದೀರಾ ಎಂದು ಕೇಳಿದಾಗ ನಾನು ತಡಬಡಾಯಿಸಿದೆ. ಇಲ್ಲ, ಈ ನೀರಿನ ಹರಿವು ತುಂಬಾ ವೇಗವಾಗಿದೆ ಅಲ್ಲವೇ ಎಂದು ಸುಳ್ಳು ಹೇಳಿದೆ. ಅದಕ್ಕೆ ಆಕೆ ಜೋರಾಗಿ ನಗುತ್ತಾ,
ನೋಡುವ ಕಣ್ಣುಗಳಿಗೆ ನೀರಿನ ವೇಗಕ್ಕಿಂತ ಹನಿಯ ಸೌಂದರ್ಯವೇ ಹೆಚ್ಚು ಕಾಣುತ್ತೆ ಅಲ್ವಾ ರವಿ ಎಂದಳು. ಆಕೆಯ ಮಾತುಗಳಲ್ಲಿ ಸದಾ ಒಂದು ಗುಪ್ತಾರ್ಥವಿರುತ್ತಿತ್ತು. ಹತ್ತಿರ ಬನ್ನಿ, ನೀರು ಎಷ್ಟು ತಣ್ಣಗಿದೆ ಅಂತ ಗೊತ್ತಾಗುತ್ತೆ ಎಂದು ಅವಳು ಕರೆದಾಗ ನನ್ನ ಮನಸ್ಸಿನಲ್ಲಿ ಮತ್ತೆ ಆ ಹಳೆಯ ಕುಸ್ತಿಯ ನೆನಪುಗಳು ಮರುಕಳಿಸಿದವು. ಸಮಾಜದ ಕಣ್ಣಲ್ಲಿ ಅವಳು ಒಬ್ಬ ಗೃಹಿಣಿ, ಆದರೆ ನನ್ನ ಕಣ್ಣಲ್ಲಿ ಅವಳು ಒಬ್ಬ ಅದ್ಭುತ ಆಟಗಾರ್ತಿ. ಹೀಗೆ ನಮ್ಮ ನಡುವೆ ಪದೇ ಪದೇ ಅಡಿಕೆ ತೋಟದ ಮರೆಯಲ್ಲಿ ಈ ರಹಸ್ಯ ಆಟಗಳು ನಡೆಯುತ್ತಲೇ ಇದ್ದವು. ಒಂದು ದಿನ ಆಕೆಯ ಗಂಡ ಪೇಟೆಗೆ ಹೋಗಿದ್ದಾಗ ಮನೆಯಲ್ಲಿ ಯಾರೂ ಇರಲಿಲ್ಲ. ಆಕೆ ನನ್ನನ್ನು ತೆಂಗಿನಕಾಯಿ ಕಿತ್ತು ಕೊಡಲು ಎಂದು ನೆಪ ಹೇಳಿ ಮನೆಗೆ ಕರೆಸಿಕೊಂಡಳು. ಸಾಯಂಕಾಲದ ಸಮಯ, ಮನೆಯ ಸುತ್ತ ಕಾಡಿನ ಕತ್ತಲೆ ಆವರಿಸಿತು. ನಾನು ಹೋದಾಗ ಆಕೆ ಸ್ನಾನ ಮಾಡಿ ತಯಾರಾಗಿದ್ದಳು. ಆವತ್ತಿನ ರಾತ್ರಿ ನಾವು ಮೊದಲ ಬಾರಿ ಮನೆಯ ಒಳಗೆ ಕುಸ್ತಿ ಆಡಿದೆವು. ಯಾವುದೇ ಭಯವಿಲ್ಲದೆ ಆಕೆ ತನ್ನ ಎಲ್ಲ ಕಲೆಗಳನ್ನು ನನಗೆ ತೋರಿಸಿದಳು. ಆ ರಾತ್ರಿ ಕಳೆದ ಮೇಲೆ ನನಗೆ ಒಂದು ವಿಷಯ ಅರ್ಥವಾಯಿತು. ಸಮಾಜದಲ್ಲಿ ನಾವು ಏನನ್ನು ನೋಡುತ್ತೇವೋ ಅದು ನಿಜವಲ್ಲ. ಪರದೆಯ ಹಿಂದೆ ಪ್ರತಿಯೊಬ್ಬರಿಗೂ ಒಂದೊಂದು ರಹಸ್ಯವಿರುತ್ತದೆ. ಆದರೆ ಜೀವನದಲ್ಲಿ ಇಂತಹ ಸುಖಗಳು ಅಲ್ಪಕಾಲ ಮಾತ್ರ. ಇವನ್ನೆಲ್ಲ ನಾವು ಕೇವಲ ಒಂದು ಕಥೆಯಾಗಿ ಕೇಳಿ ಸುಮ್ಮನಿರಬೇಕು. ಇದನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಬೇರೆಯವರ ಬದುಕಿನಲ್ಲಿ ಹಸ್ತಕ್ಷೇಪ ಮಾಡಬಾರದು. ನಾವು ಒಳ್ಳೆಯ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕು. ಗೆಳೆಯರೇ, ವಾಸ್ತವ ಜೀವನದ ಮರ್ಯಾದೆ ಬಹಳ ದೊಡ್ಡದು. ಇಂತಹ ಘಟನೆಗಳು ಕೇವಲ ಕುತೂಹಲಕ್ಕಾಗಿ ಇರಲಿ. ಒಳ್ಳೆಯದನ್ನು ಕಲಿಯೋಣ, ಕೆಟ್ಟದ್ದನ್ನು ಬಿಡೋಣ. ಈ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ನೀಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.